ಹಾಯ್ ಎವ್ರಿವನ್, ಇವತ್ತಿನ ಕಾನ್ಸೆಪ್ಟ್ ಏನಂತ ಅಂದರೆ ಅಂಡರ್ ರೈಟಿಂಗ್ ಆಫ್ ಶೇರ್ಸ್. ಫಸ್ಟು ಡೆಫಿನೇಷನ್ನ ನೋಡೋಣ. ಅಂಡರ್ ರೈಟಿಂಗ್ ಈಸ್ ಎ ಕಾಂಟ್ರಾಕ್ಟ್ ಬಿಟ್ವೀನ್ ಎ ಕಂಪನಿ ಆ್ಯಂಡ್ ಅಂಡರ್ ರೈಟರ್ಸ್ whereby in the event of not being subscribed by the public, underwriters agree to take up the balance. ಸೊ ಇಲ್ಲಿ ಅಂಡರ್ ರೈಟಿಂಗ್ ಅನ್ನೋದು ಒಂದು ಕಾಂಟ್ರಾಕ್ಟ್ ಬಿಟ್ವೀನ್ ಕಂಪನಿ ಆ್ಯಂಡ್ ಅಂಡರ್ ರೈಟರ್ಸ್. ಅಂಡರ್ ರೈಟರ್ಸ್ ಅಂತ ಅಂದರೆ ಯಾರು ಅಂತ ಒಂದು ಎಕ್ಸಾಂಪಲ್ ಮೂಲಕ ನೋಡೋಣ. ಸೊ ಇಲ್ಲಿ ಒಂದು ABC ಕಂಪನಿ ಇದೆ. ಸೊ ಇಲ್ಲಿ ABC ಕಂಪನಿ ಈಸ್ ಡಿಸೈಡೆಡ್ ಟು ಇಶ್ಯೂಸ್ 1 lakh shares of ₹10 each, 1 lakh shares of ₹10 each. ಸೊ ಇಲ್ಲಿ ಈ ಕಂಪನಿ ಏನು ಡಿಸೈಡ್ ಮಾಡಿದೆ ಅಂತಂದರೆ ಟೋಟಲ್ 1 lakh ಶೇರ್ಸ್ನ 10 ಈಚ್ ಆಗಿ ಇಶ್ಯೂ ಮಾಡಬೇಕು. ಸೊ ಇಲ್ಲಿ ಹಾಗಾಗಿ ಪಬ್ಲಿಕ್ಕಿಂದ 1 lakh ಶೇರ್ಸು ಕೂಡ ಸಬ್ಸ್ಕ್ರೈಬ್ ಆಗಲ್ಲ. ಸೊ ತುಂಬ ಕಷ್ಟ ಆಗುತ್ತೆ. ಆ ಥರ ಟೈಮಲ್ಲಿ ಕಂಪನಿ ಏನು ಮಾಡುತ್ತೆ ಅಂತ ಅಂದರೆ ಇಲ್ಲಿ ಪರ್ಸನ್ಸ್ ಇರ್ತಾರೆ, ಪರ್ಸನ್ಸು ಅಥವಾ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಆರ್ ಅದರ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಜೊತೆ ಅವರು ಅಗ್ರಿಮೆಂಟ್ ಮಾಡ್ಕೊಳ್ತಾರೆ. ಸೊ ಇಲ್ಲಿ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಆರ್ ಪರ್ಸನ್ಸ್ ಯಾರಂತಂದರೆ XY ಆ್ಯಂಡ್ Z ಇವ್ರು 3 ಜನ ಪರ್ಸನ್ನು. ಇವ್ರ ಜೊತೆ ಏನು ಮಾಡ್ಕೊಳುತ್ತೆ ಅಂದರೆ ABC ಕಂಪನಿ ಅಗ್ರಿಮೆಂಟ್ ಮಾಡ್ಕೊಳ್ತಾರೆ. ಇಲ್ಲಿ ಅಗ್ರಿಮೆಂಟ್ ಮಾಡ್ಕೊಳ್ತಾರೆ. ಏನಂತ ಅಗ್ರಿಮೆಂಟ್ ಮಾಡ್ತಾರೆ ಅಂದರೆ 1 lakh ಶೇರ್ಸಲ್ಲಿ 3 ಪರ್ಸನ್ಸ್ಗೂ ಕೂಡ ಡಿವೈಡೆಡ್ ಮಾಡಿ ಸೊ ಒಬ್ಬೊಬ್ಬರು ಒಂದೊಂದು ರೆಸ್ಪಾನ್ಸಿಬಿಲಿಟಿನ ತೊಗೋಬೇಕು. ಅಂದರೆ ಈಗ ಫಾರ್ ಎಕ್ಸಾಂಪಲ್ 1 lakh ಇದೆ ಅಂತಂದರೆ ಇಲ್ಲಿ X ಎಷ್ಟು ಅಂತಂದರೆ ಒಂದು 40,000 ಆ್ಯಂಡ್ ಇಲ್ಲಿ Z ಒಂದು 30,000 ಆ್ಯಂಡ್ Y 30,000 ಆ್ಯಂಡ್ Z 30,000. ಟೋಟಲ್ ಇಲ್ಲಿ ಎಷ್ಟು ಅಂತಂದರೆ 1 lakhನೂ ಕೂಡ ನಾವು ಪಬ್ಲಿಕ್ ಕಡೆಯಿಂದ ಸಬ್ಸ್ಕ್ರೈಬ್ ಮಾಡಿಸ್ತೀವಿ ಕಂಪನಿಗೆ ಅಂತ ಇವರು ಅಗ್ರಿಮೆಂಟ್ ಮಾಡ್ಕೊಳ್ತಾರೆ. ಒಂದು ರೆಸ್ಪಾನ್ಸಿಬಲ್ನ ರಿಸೀವ್ ಮಾಡ್ಕೊಳ್ತಾರೆ. ಸೊ ಈ ಒಂದು XYZ ಇದು ಕಂಪನಿ ಆದರೂ ಆಗಿರ್ಬೋದು, ಜಾಯಿಂಟ್ ಸ್ಟಾಕ್ ಕಂಪನಿ ಆದರೂ ಆಗಿರ್ಬೋದು, ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಆದರೂ ಆಗಿರ್ಬೋದು, ಅಥವಾ ಪರ್ಸನ್ ಆದರೂ ಆಗಿರ್ಬೋದು. ಸೊ ಇದನ್ನು ನಾವು XYZ ಇವ್ರನ್ನ ನಾವು ಅಂಡರ್ ರೈಟರ್ಸ್ ಅಂತ ಕರಿತೀವಿ. ಸೊ ಇಲ್ಲಿ ಇವರಿಬ್ಬರ ಮಧ್ಯೆ ಏನಾಗುತ್ತೆ, ಈ ರೀತಿ ಒಂದು ಅಗ್ರಿಮೆಂಟ್ ಆಗುತ್ತೆ. ಸೊ ನಮ್ಮ ಕಡೆಯಿಂದ ನಿಮ್ಮ ಒಂದು ಕಂಪನಿಗೆ ಶೇರ್ಸ್ನ ಇಶ್ಯೂ ಮಾಡೋಕ್ಕೆ ಸಬ್ಸ್ಕ್ರೈಬರ್ಸ್ನ ನಾವು ಸಬ್ಸ್ಕ್ರಿಪ್ಷನ್ನ ಮಾಡಿಸ್ಕೊಡ್ತೀವಿ ಅಂತ ಅಗ್ರಿಮೆಂಟ್ ಆಗುತ್ತೆ. ಸಪೋಸ್ ಇವರೇನಾದರೂ ಫುಲ್ ಸಬ್ಸ್ಕ್ರೈಬ್ ಮಾಡಿಕೊಟ್ಟಿಲ್ಲ ಅಂತಾರೆ. ಈಗ ಫಾರ್ ಎಕ್ಸಾಂಪಲ್ X 40,000 ಶೇರ್ಸ್ನ ಸಬ್ಸ್ಕ್ರೈಬ್ ಮಾಡಿಸ್ತೀನಿ ಅಂತ ಹೇಳಿದ್ದಾರೆ. ಸೊ ಅದರಲ್ಲಿ ಅವ್ರಿಗೆ 30,000 ಮಾತ್ರನೇ ಸಬ್ಸ್ಕ್ರೈಬ್ ಆಯಿತು. ಇನ್ ರಿಮೈನಿಂಗ್ ಸಬ್ಸ್ಕ್ರೈಬರ್ಸ್ 10,000ನ ಇವರು ಒಂದು ಪರ್ಸ್ನಲ್ ಅಮೌಂಟಿಂದನೇ ಪರ್ಚೇಸ್ ಮಾಡ್ತಾರೆ ಶೇರ್ಸ್ನ, ಅಥವಾ ಇವರೇ ಒಂದು ಓನ್ ಪಾಕೆಟಿಂದ ಪರ್ಚೇಸ್ ಮಾಡೋದನ್ನು ನಾವು ಇಲ್ಲಿ ಪರ್ಚೇಸ್ ಮಾಡ್ತಾ ಹೋಗ್ತಾರೆ ಅಂತ ಅಗ್ರಿಮೆಂಟ್ ಮಾಡ್ಕೊಳ್ತಾರೆ. ಅಂದರೆ ಉಳಿದಿರೋದನ್ನ ಪರ್ಚೇಸ್ ಆದರೂ ಮಾಡ್ತಾರೆ ಅಥವಾ ಟೇಕಪ್ ಅಂದರೆ ಅವರೇ ನಾನೇ ತೊಗೊಳ್ತೀನಿ ಅಂತ ಡಿಸೈಡ್ ಮಾಡ್ತಾರೆ. ಸೊ ಇಲ್ಲಿ ಕಂಪನಿ ಇಶ್ಯೂ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ಅಂಡರ್ ರೈಟರ್ಸ್, ಈಗ ಇಲ್ಲಿ ನಮಗೆ ಅಂಡರ್ ರೈಟರ್ಸ್ ಅಂತಂದರೆ ಯಾರು ಗೊತ್ತಾಯಿತು. ಸೊ ಇಲ್ಲಿ ಅಂಡರ್ ರೈಟರ್ಸು ನಾವು ಅವ್ರಿಗೆ ಫ್ರೀಯಾಗಿ ನಾವು ಸಬ್ಸ್ಕ್ರಿಪ್ಷನ್ ಕೂಡ ಮಾಡಿಸ್ಕೊಡಲ್ಲ. ಸೊ ಹಾಗಾಗಿ ಅಂಡರ್ ರೈಟರ್ಸ್ಗೆ ಕಮಿಷನ್ ಕೂಡ ಪೇ ಮಾಡಬೇಕಾಗುತ್ತೆ. ಸೊ ಕಮಿಷನ್ ಕೂಡ ಅಂಡರ್ ರೈಟರ್ಸ್ಗೆ ಇಲ್ಲಿ ನಾವು ಪೇ ಮಾಡಬೇಕು. ಅಕಾರ್ಡಿಂಗ್ ಟು ಕಂಪನೀಸ್ ಆ್ಯಕ್ಟ್ 2013 ಪ್ರಕಾರ ಸೊ ಎಷ್ಟಿದೆ ಅಂತಂದರೆ ಇಶ್ಯೂ ಆಫ್ ಶೇರ್ಸ್ಗೆ 5% ಕಮಿಷನ್ ಕೊಡಬೇಕು ಆ್ಯಂಡ್ ಡಿಬೆಂಚರ್ಸ್ ಅಂದರೆ ಶೇರ್ಸ್ಗೆ 5% ಕೊಡಬೇಕು ಆ್ಯಂಡ್ ಡಿಬೆಂಚರ್ಸ್ಗೆ 2.5% ಆ್ಯಂಡ್ ಡಿಬೆಂಚರ್ಸ್ಗೆ 2.5% ಕಮಿಷನ್ನ ಕೊಡಬೇಕು. ಸೊ ಅಂತ ರೂಲ್ ಇದೆ. ಸೊ ಹಾಗಾಗಿ ಕಮಿಷನ್ನ ಕೂಡ ಇಲ್ಲಿ ತಗೊಳ್ತಾರೆ. ಅದರಲ್ಲಿ ಇವಾಗ ಟೋಟಲ್ ಇಲ್ಲಿ 1 lakh ತೊಗೊಂಡಿದ್ದಾರೆ. ಸೊ 1 lakh ಶೇರ್ಸ್ನ ಸಬ್ಸ್ಕ್ರಿಪ್ಷನ್ ಮಾಡಿಸ್ತೀವಿ ಅಂತಿದ್ದಾರೆ. ಸೊ ಅದರಲ್ಲಿ ಈ 3 ಜನದಿಂದ ಸಬ್ಸ್ಕ್ರೈಬ್ ಆಗೋದು ಎಷ್ಟಾಗುತ್ತೆ ಅಂತಂದರೆ ಬರೀ 80,000 ಮಾತ್ರನೇ ಸಬ್ಸ್ಕ್ರಿಪ್ಷನ್ ಆಗುತ್ತೆ. ಇನ್ ರಿಮೈನಿಂಗ್ 20,000 ಸಬ್ಸ್ಕ್ರಿಪ್ಷನ್ ಆಗಲ್ಲ. ಈ 80,000 ಶೇರ್ಸಲ್ಲಿ ಯಾರು ಎಷ್ಟು ಸಬ್ಸ್ಕ್ರೈಬ್ ಮಾಡಿಸಿದ್ದಾರೆ ಅನ್ನೋದಕ್ಕೆ ಸೊ ಅವ್ರದ್ದೇ ಆದಂಥ ಒಂದು ಸ್ಟ್ಯಾಂಪ್ ಇರುತ್ತೆ. ಅಂದರೆ ಈಗ ಫಾರ್ ಎಕ್ಸಾಂಪಲ್ ನಾವು ಇಶ್ಯೂ ಆಫ್ ಶೇರ್ಸ್ನ ಇದು ಮಾಡಬೇಕಾದ್ರೆ ಸೊ ಅವ್ರದ್ದೇ ಆದಂಥ ಒಂದು ಸ್ಟ್ಯಾಂಪನ್ನು ಮೇಂಟೈನ್ ಮಾಡಿರ್ತಾರೆ. ಸೊ ಇಲ್ಲಿ X ಆ್ಯಂಡ್ ಇಲ್ಲಿ Y ಆ್ಯಂಡ್ ಇಲ್ಲಿ Z ಅಂದರೆ ಯಾರು ಸಬ್ಸ್ಕ್ರಿಪ್ಷನ್ ಮಾಡಿಸ್ತಾರೋ ಅವ್ರಿಗೆ ಯಾರ ಕಡೆಯಿಂದ ಇಶ್ಯೂ ಮಾಡ್ತಾರೆ ಅಂತ ಸೊ ಅವರು ಒಂದು ಸ್ಟ್ಯಾಂಪನ್ನು ಮೇಂಟೈನ್ ಮಾಡಿರ್ತಾರೆ. ಸೊ ಹಾಗಾಗಿ ಅದ್ರ ಬೇಸ್ ಮೇಲೆ ಅಲ್ವಾ. ಅದರ್ವೈಸ್ ಈ ಒಂದು ಗ್ರಾಸ್ ಲಯಬಿಲಿಟೀಸ್ ಬೇಸ್ ಮೇಲೆ ನಾವು ಮಾರ್ಕ್ಡ್ ಅಪ್ಲಿಕೇಶನ್ ಮತ್ತು ಅನ್ಮಾರ್ಕ್ಡ್ ಅಪ್ಲಿಕೇಶನ್ ಅಂತ ಇದು ಮಾಡ್ತೀವಿ. ಸೊ ಇಲ್ಲಿ ಮಾರ್ಕ್ಡ್ ಅಪ್ಲಿಕೇಶನ್ ಅಂತ ಅಂದರೆ ಏನು, ಅನ್ಮಾರ್ಕ್ಡ್ ಅಪ್ಲಿಕೇಶನ್ ಅಂತ ಅಂದರೆ ಏನು ಅಂತ ನೋಡೋಣ. ಮಾರ್ಕ್ಡ್ ಅಪ್ಲಿಕೇಶನ್ ಅಂತ ಅಂದರೆ ಸೊ ಇವರು ಎಷ್ಟು ಪಬ್ಲಿಕ್ಕಿಂದ ಸಬ್ಸ್ಕ್ರೈಬ್ ಮಾಡಿಸಿರ್ತಾರೋ ಸೊ ಯಾರು ಈಗ ಫಾರ್ ಎಕ್ಸಾಂಪಲ್ X ಒಂದು 30,000 ಅವ್ರಿಗೆ ಸಬ್ಸ್ಕ್ರಿಪ್ಷನ್ ಮಾಡಿಸಿದ್ದಾರೆ ಅಂತ ಅಂದರೆ ಸೊ ಆ ಒಂದು ಸಬ್ಸ್ಕ್ರಿಪ್ಷನ್ ಆ ಒಂದು ಶೇರ್ಸ್ ಮೇಲೆ ಅವರ ಒಂದು ಮಾರ್ಕ್ ಮಾಡಿರ್ತಾರೆ. ಸೊ ಅದನ್ನು ನಾವು ಮಾರ್ಕ್ಡ್ ಅಪ್ಲಿಕೇಶನ್ಸ್ ಅಂತ ಕರಿತೀವಿ. ಅನ್ಮಾರ್ಕ್ಡ್ ಅಂತ ಅಂದರೆ ಸೊ ಮಾಡದೇ ಇರೋವಂಥದ್ದು ಅಂದರೆ ರಿಮೈನಿಂಗ್ ಏನು ಉಳಿದಿರುತ್ತೆ ಅದನ್ನು ನಾವು ಅನ್ಮಾರ್ಕ್ಡ್ ಅಪ್ಲಿಕೇಶನ್ ಅಂತ ಕರಿತೀವಿ. ಸೊ ಈ ರೀತಿ ಒಂದು ಅಂಡರ್ ರೈಟಿಂಗ್ ಆಫ್ ಶೇರ್ಸನ್ನು ನಾವು ಮಾಡ್ತಾ ಹೋಗ್ತೀವಿ.
ಮಾರ್ಕ್ಡ್ ಅಪ್ಲಿಕೇಶನ್. ಅನ್ಮಾರ್ಕ್ಡ್ ಅಪ್ಲಿಕೇಶನ್ನ ಕೂಡ ಕಂಪನಿನೂ ಕೂಡ ಟ್ರೈ ಮಾಡ್ತಾ ಇರುತ್ತೆ ಸಬ್ಸ್ಕ್ರಿಪ್ಷನ್ ಮಾಡೋಕ್ಕೆ. ಯಾಕಂತಂದರೆ ಕಂಪ್ಲೀಟ್ ಇವ್ರನ್ನೇ ಬಿಲೀಫ್ ಮಾಡೋಕ್ಕಾಗಲ್ಲ. ಸೊ ಟೋಟಲ್ ಆಗಿ ಇವರೇ ಎಲ್ಲ ಒಂದು ಸಬ್ಸ್ಕ್ರಿಪ್ಷನ್ನು ಮಾಡಿಸ್ತಾರೆ ಅಂತ. ಸೊ ಇನ್ನು ಅನ್ಮಾರ್ಕ್ಡ್ ಏನಿರುತ್ತೆ ಅಂತಂದರೆ ಅದು ಕಂಪನಿ ಸಬ್ಸ್ಕ್ರಿಪ್ಷನ್ ಮಾಡ್ತಾ ಇರುತ್ತೆ. ಸೊ ಇಲ್ಲಿ ಕೂಡ ಅಂಡರ್ ರೈಟಿಂಗ್ ಆಫ್ ಶೇರ್ಸಲ್ಲಿ 2 ಟೈಪ್ ಇದೆ. ಒಂದು ಯಾವ ಟೈಪ್ ಅಂತ ಅಂದರೆ, ಸೊ ಅಂಡರ್ ರೈಟಿಂಗಲ್ಲೂ ಕೂಡ 2 ಟೈಪ್ಸ್ ಇದೆ. ಒಂದು ಪ್ಯೂರ್ ಅಂಡರ್ ರೈಟಿಂಗ್, ಒಂದು ಫರ್ಮ್ ಅಂಡರ್ ರೈಟಿಂಗ್ ಅಂತ. ಸೊ ಪ್ಯೂರ್ ಅಂಡರ್ ರೈಟಿಂಗ್ ಅಂತಂದರೆ ಈಗ ಏನು ಹೇಳಿದ್ನಲ್ವ ಕಾನ್ಸೆಪ್ಟು ಅದ್ರ ರಿಲೇಟೆಡ್ ಇದೆ. ಫರ್ಮ್ ಅಂಡರ್ ರೈಟಿಂಗ್ನ ನಾವು ಲೇಟಾಗಿ ನೋಡೋಣ. ಪ್ಯೂರ್ ಅಂಡರ್ ರೈಟಿಂಗಲ್ಲೂ ಕೂಡ ಅಗೇನ್ 2 ಟೈಪ್ಸ್ ಇರುತ್ತೆ. ಒಂದು ಕಂಪ್ಲೀಟ್ ಸಬ್ಸ್ಕ್ರಿಪ್ಷನ್ಸ್ ಮತ್ತು ಇನ್ನೊಂದು ಪಾರ್ಟ್ಲಿ ಸಬ್ಸ್ಕ್ರಿಪ್ಷನ್ ಅಥವಾ ಒಂದು ಕಂಪ್ಲೀಟ್ ಅಂಡರ್ ರೈಟಿಂಗ್ಸ್ ಆರ್ ಪಾರ್ಟ್ಲಿ ಅಂಡರ್ ರೈಟಿಂಗ್ಸ್ ಅಂತ 2 ಥರ ಪ್ರಾಬ್ಲಮ್ ಇರುತ್ತೆ. ಸೊ ಇವಾಗ ನಾವು ಒಂದು ಸಿಂಪಲ್ ಪ್ರಾಬ್ಲಮ್ನ ನೋಡೋಣ ಈ ಒಂದು ಬೇಸ್ ಮೇಲೆ ಯಾವ ರೀತಿ ಅಂತ. ಸೊ ಇಲ್ಲಿ ಪ್ರಾಬ್ಲಮ್ ಆನ್ ಕಂಪ್ಲೀಟ್ ಅಂಡರ್ ರೈಟಿಂಗ್. ಪ್ರಾಬ್ಲಮ್ ನಂಬರ್ 1. A Limited issued 1 lakh equity shares. The whole of the issue was underwritten as follows: X 40%, Y 30% and Z 30%. Applications for 80,000 shares were received, out of which 20,000 shares had the stamp of X and those for 10,000 shares that of Y and 20,000 shares of that of Y. Show the liability of underwriters. ಅಂತ ಅಂದರೆ ಇಲ್ಲಿ ಏನಂತಂದರೆ ಟೋಟಲ್ ಆಗಿ ಕಂಪನಿ ಎಷ್ಟು ಈಕ್ವಿಟಿ ಶೇರ್ಸ್ನ ಇಶ್ಯೂ ಮಾಡ್ತಿದೆ ಅಂದರೆ 1 lakh. ಅದರಲ್ಲಿ ಎಕ್ಸ್ 40% ಸಬ್ಸ್ಕ್ರಿಪ್ಷನ್ ಮಾಡಿಸ್ತೀನಿ ಅಂತ ಹೇಳಿದ್ದಾರೆ, ಆ್ಯಂಡ್ ವೈ 30% ಆ್ಯಂಡ್ ಝೆಡ್ 30%. ಸೊ ಇಲ್ಲಿ ಟೋಟಲ್ ಆಗಿ 1 lakhಲ್ಲಿ ಅಪ್ಲಿಕೇಶನ್ ನಮಗೆ ರಿಸೀವ್ಡ್ ಆಗಿರೋದು ಎಷ್ಟು ಅಂತಂದರೆ 80,000 ಮಾತ್ರನೇ. ಅಂದರೆ 80,000 ಮಾತ್ರನೇ ರಿಸೀವ್ಡ್ ಆಗಿದೆ. ಅದರಲ್ಲಿ ಯಾವುದು ಅಂತ ಅಂದರೆ ಎಕ್ಸ್ ಕಡೆಯಿಂದ ಎಷ್ಟು ಬಂದಿದೆ ಅಂತಂದರೆ ಎಷ್ಟು ಸ್ಟ್ಯಾಂಪ್ನ ಅವರು ಹಾಕಿದ್ದಾರೆ ಅಂತಂದರೆ ಎಷ್ಟು ಸ್ಟ್ಯಾಂಪ್ ಮಾರ್ಕ್ ಮಾಡಿದ್ದಾರೆ ಅಂತಂದರೆ ಟೋಟಲ್ ಇಲ್ಲಿ 20,000 ಶೇರ್ಸ್ನ ಎಕ್ಸ್ ಮಾರ್ಕ್ ಮಾಡಿದ್ದಾರೆ, ಆ್ಯಂಡ್ 10,000 ವೈ ಮಾಡಿದ್ದಾರೆ, ಆ್ಯಂಡ್ 20,000 ಝೆಡ್ ಮಾಡಿದ್ದಾರೆ. ಶೋ ದ ಲಯಬಿಲಿಟಿ ಆಫ್ ಅಂಡರ್ ರೈಟರ್ಸ್ ಅಂತ ಕೇಳಿದ್ದಾರೆ. ಅದಕ್ಕೆ ಸಿಂಪಲ್ ಆಗಿ ಸೊಲ್ಯೂಷನ್ನ ಯಾವ ರೀತಿ ಮಾಡೋದು ಅಂತ ನೋಡೋಣ. ಸೊಲ್ಯೂಷನ್: ಸ್ಟೇಟ್ಮೆಂಟ್ ಆಫ್ ಶೋಯಿಂಗ್ ದ ಲಯಬಿಲಿಟಿ ಆಫ್ ಅಂಡರ್ ರೈಟರ್ಸ್, ಪರ್ಟಿಕ್ಯುಲರ್ X 40% ಆ್ಯಂಡ್ Y 30%, Z 30% ಆ್ಯಂಡ್ ಟೋಟಲ್ ಶೇರ್ಸ್ ಎಷ್ಟಿದೆ ಅಂತ. ಇಲ್ಲಿ ಗ್ರಾಸ್ ಲಯಬಿಲಿಟಿ ಅಂದರೆ ಟೋಟಲ್ ಶೇರ್ಸ್ ಎಷ್ಟಿದೆ ಅಂತ ನೋಡೋಣ. ಗ್ರಾಸ್ ಲಯಬಿಲಿಟಿ ಎಷ್ಟಿದೆ ಅಂತ ಅಂದರೆ ಟೋಟಲ್ 1 lakh ಇದೆ. ಸೊ ಅಕಾರ್ಡಿಂಗ್ ಟು ಈ ಪರ್ಸೆಂಟೇಜ್ ಮೇಲೆ 1 lakhಲ್ಲಿ 40% ಅಂತ ಅಂದರೆ X 40,000 ಆ್ಯಂಡ್ 30% Y ಅಂತ ಅಂದರೆ 30,000 ಆ್ಯಂಡ್ Z 30% ಅಂತ ಅಂದರೆ 30,000. ಸೊ ಈ ರೀತಿ ನಾವು ಡಿಸ್ಟ್ರಿಬ್ಯೂಟ್ ಮಾಡಾದ್ಮೇಲೆ ನಾವು ಅನ್ಮಾರ್ಕ್ಡ್ ಅಪ್ಲಿಕೇಶನ್ ಅಂತ ಅಂದರೆ ಎಷ್ಟು ಸ್ಟ್ಯಾಂಪ್ಗೆ ಮಾರ್ಕ್ ಮಾಡಿಲ್ಲ, ಅಂದರೆ ನಾವು ಟೋಟಲ್ ಆಗಿ ರಿಸೀವ್ ಮಾಡ್ಕೊಂಡಿರೋದು 80,000. ಸೊ ಅದರಲ್ಲಿ ಮಾರ್ಕ್ ಆಗಿರೋದೆಷ್ಟು, ಅನ್ಮಾರ್ಕ್ ಆಗಿರೋದೆಷ್ಟು ಅಂತ ನೋಡೋಣ. ಸೊ ಇಲ್ಲಿ ಅನ್ಮಾರ್ಕ್ಡ್ ಅಪ್ಲಿಕೇಶನ್ನ ಯಾವ ರೀತಿ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು ಅಂತ ಒಂದು ವರ್ಕಿಂಗ್ ನೋಟ್ ಇದೆ. ಸೊ ವರ್ಕಿಂಗ್ ನೋಟ್ ಫಾರ್ ಅನ್ಮಾರ್ಕ್ಡ್ ಅಪ್ಲಿಕೇಶನ್. ಟೋಟಲ್ ಅಪ್ಲಿಕೇಶನ್ ರಿಸೀವ್ಡ್ ಎಷ್ಟಿದೆ ಅಂತಂದರೆ ಟೋಟಲ್ ರಿಸೀವ್ಡ್ ಅಪ್ಲಿಕೇಶನ್ ಎಷ್ಟಿದೆ ಅಂತ ನಮ್ಮ ಹತ್ರ 80,000 ಇದೆ. ಸೊ ಈ 80,000ಅಲ್ಲಿ ಟೋಟಲ್ ಮಾರ್ಕ್ಡ್ ಅಪ್ಲಿಕೇಶನ್ ಎಷ್ಟು ಅಂತಂದರೆ ಮಾರ್ಕ್ ಆಗಿರೋದು ಅಂದರೆ ಯಾರು ಎಷ್ಟು ಸ್ಟ್ಯಾಂಪ್ನ ಮಾರ್ಕ್ ಮಾಡಿದ್ದಾರೆ ಅಂದರೆ ಎಕ್ಸ್ 20,000, ವೈ 10,000 ಆ್ಯಂಡ್ ಝೆಡ್ 10,000. ಟೋಟಲ್ ಅಪ್ಲಿಕೇಶನ್ ರಿಸೀವ್ಡಲ್ಲಿ ಮಾರ್ಕ್ಡ್ ಅಪ್ಲಿಕೇಶನ್ನ ಲೆಸ್ ಮಾಡಬೇಕು. ಟೋಟಲ್ ಅಪ್ಲಿಕೇಶನ್ ರಿಸೀವ್ಡ್ ಎಷ್ಟಿದೆ 80,000 ಇದೆ. ಇದರಲ್ಲಿ ಮಾರ್ಕ್ ಆಗಿರೋದು ಎಷ್ಟಿದೆ ಅಂತಂದರೆ ಎಕ್ಸ್ 20,000, ವೈ 10,000 ಆ್ಯಂಡ್ ಝೆಡ್ 20,000, ಟೋಟಲ್ 50,000. ಟೋಟಲ್ ಅಪ್ಲಿಕೇಶನಿಂದ ಮಾರ್ಕ್ಡ್ ಅಪ್ಲಿಕೇಶನ್ ಲೆಸ್ ಮಾಡಿದ್ರೆ ಅನ್ಮಾರ್ಕ್ಡ್ ಅಪ್ಲಿಕೇಶನ್ ಅಂದರೆ ಇಷ್ಟು ಮಾರ್ಕ್ ಆಗಿಲ್ಲ ಅಂತಂದರೆ ಕಂಪನಿನೇ ಇಶ್ಯೂ ಮಾಡಿದೆ ಅಂತ. ಸೊ ಅನ್ಮಾರ್ಕ್ಡ್ ಅಪ್ಲಿಕೇಶನ್ ಎಷ್ಟಿದೆ ಅದನ್ನು ಲೆಸ್ ಮಾಡಬೇಕು. ಯಾಕಂದರೆ ಇವರು ಎಷ್ಟು ಸಬ್ಸ್ಕ್ರಿಪ್ಷನ್ ಮಾಡಿದ್ದಾರೆ ಅಂತಂದರೆ ಟೋಟಲ್ 50,000 ಮಾತ್ರ. ಇನ್ ರಿಮೈನಿಂಗ್ 30,000 ಕಂಪನಿನೇ ಮಾಡಿದೆ. ಸೊ ಹಾಗಾಗಿ ಅನ್ಮಾರ್ಕ್ಡ್ ಅಪ್ಲಿಕೇಶನ್ ಇನ್ ದ ರೇಷಿಯೋ ಆಫ್ ಗ್ರಾಸ್ ಲಯಬಿಲಿಟಿ. ಸೊ ಗ್ರಾಸ್ ಲಯಬಿಲಿಟಿ ಮೇಲೆ ನಾವು ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ. 30,000ಅಲ್ಲಿ 40% ಅಂದರೆ 12,000 ಆ್ಯಂಡ್ ವೈಗೆ 9,000 ಆ್ಯಂಡ್ ಝೆಡ್ಗೆ 9,000 ಲೆಸ್ ಮಾಡಿದ್ರೆ ಬ್ಯಾಲೆನ್ಸ್ ಎಷ್ಟು ಬರುತ್ತೆ ಅಂದರೆ 28,000. ಸೊ 40,000ಇಂದ 12,000 ಲೆಸ್ ಮಾಡಿದ್ರೆ ಬ್ಯಾಲೆನ್ಸ್ 28,000. 30,000ಇಂದ 9,000 ಲೆಸ್ ಮಾಡಿದ್ರೆ 21,000. ಅಗೈನ್ 30,000ಇಂದ 9,000 ಲೆಸ್ ಮಾಡಿದ್ರೆ 21,000. ಟೋಟಲ್ ಶೇರ್ಸ್ ಎಷ್ಟಾಗುತ್ತೆ ಅಂದರೆ 70,000
ಇದೆ ಬ್ಯಾಲೆನ್ಸು. ಇದರಲ್ಲಿ ಮಾರ್ಕ್ಡ್ ಅಪ್ಲಿಕೇಶನ್ ಅಂದರೆ ಇವರು ಎಷ್ಟು ರೆಸ್ಪಾನ್ಸಿಬಿಲಿಟಿ ತೊಗೊಂಡು ಮಾರ್ಕ್ ಮಾಡಿದ್ದಾರೆ ಅಂತಂದರೆ, ಸೊ ಎಕ್ಸ್ ಬಂದು 20,000 ಆ್ಯಂಡ್ ವೈ ಬಂದು 10 ಆ್ಯಂಡ್ ಝೆಡ್ ಬಂದು 20,000. ಇದರಲ್ಲಿ ಲೆಸ್ ಮಾರ್ಕ್ಡ್ ಅಪ್ಲಿಕೇಶನ್ ಎಷ್ಟಿದೆ ಅಂತಂದರೆ ಟೋಟಲ್ 50,000. ಸೊ ಇದರಲ್ಲಿ 28,000ಇಂದ 20,000 ಲೆಸ್ ಮಾಡಿದ್ರೆ ನೆಟ್ ಲಯಬಿಲಿಟಿ ಎಷ್ಟು ಬರುತ್ತೆ ಅಂದರೆ 8,000 ಆ್ಯಂಡ್ 10,000ಇಂದ ಎಷ್ಟು ಬರುತ್ತೆ, 21,000ಇಂದ 10,000 ಲೆಸ್ ಮಾಡಿದ್ರೆ 11,000, ಅಗೈನ್ 21,000ಇಂದ 20,000 ಲೆಸ್ ಮಾಡಿದ್ರೆ 1,000 ಆ್ಯಂಡ್ ಟೋಟಲ್ ನೆಟ್ ಲಯಬಿಲಿಟಿ ಎಷ್ಟು ಅಂದರೆ 20,000. ಇಲ್ಲಿ ಟೋಟಲ್ ಕಂಪನಿ ಎಷ್ಟು ಈಕ್ವಿಟಿ ಶೇರ್ನ ಇಶ್ಯೂ ಮಾಡಿತ್ತು ಅಂದರೆ 1,00,000, ನಾವೆಷ್ಟು ರಿಸೀವ್ ಮಾಡ್ಕೊಂಡಿದ್ದೀವಿ ಅಂದರೆ 80,000. ಸೊ ಇನ್ನು ನೆಟ್ ಲಯಬಿಲಿಟಿ ಅಂದರೆ ಎಷ್ಟು ರಿಸೀವ್ ಮಾಡ್ಕೊಳ್ಳಿಲ್ಲ ಅಂದರೆ 20,000. ಅದರಲ್ಲಿ ಮಾರ್ಕ್ಡ್ ಎಷ್ಟು ಅಂತಂದರೆ 30,000, ಮಾರ್ಕ್ಡ್ 50,000 ಆ್ಯಂಡ್ ಅನ್ಮಾರ್ಕ್ಡ್ ಅಪ್ಲಿಕೇಶನ್ 30,000. ಈ ರೀತಿ ನಾವು ಪ್ರಾಬ್ಲಮ್ ಅನ್ನು ಕಂಪ್ಲೀಟ್ ಅಂಡರ್ ರೈಟಿಂಗ್ ಮೇಲೆ ಪ್ರಾಬ್ಲಮ್ನ ಮಾಡಿದ್ದೀನಿ. ಸೊ ನಾನು ಅಂದ್ಕೊಂಡಿದ್ದೀನಿ ಈ ಕಾನ್ಸೆಪ್ಟ್ ಆ್ಯಂಡ್ ಪ್ರಾಬ್ಲಮ್ ನಿಮಗೆ ಅರ್ಥ ಆಗಿದೆ ಅಂತ. ಪ್ಲೀಸ್ ಅರ್ಥ ಆಗಿದೆ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ಎವ್ರಿ ಒನ್.